ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 1 ಪೇತ್ರನು 5ನೇ ಅಧ್ಯಾಯ 6ನೇ ವಚನ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಕೊಡುತ್ತಿರುವ ಬಲಪಡಿಸುವ ವಾಕ್ಯ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ಏನ್ ಮಾಡಬೇಕು? ದಿನ ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಈ ದಿನ ನಾವು ದೇವರ ತ್ರಾಣವುಳ್ಳ ಹಸ್ತದಲ್ಲಿ ತಗ್ಗಿಸಿಕೊಳ್ಳುವಾಗ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ. ಹಲ್ಲೆಲೂಯಾ. ಅನೇಕರಿಗೆ ಈ ದಿನ ಒಂದು ಯೋಚನೆ, ನಾನು ಯಾವಾಗ ಮೇಲೆದ್ದೇಳ್ತೀನಿ, ನನ್ನ ಜೀವನ ಯಾವಾಗ ಸರಿ ಹೋಗುತ್ತೆ, ನನ್ನ ಪರಿಸ್ಥಿತಿಗಳು ಯಾವಾಗ ಸರಿ ಹೋಗುತ್ತೆ, ಈ ಕಾಯಿಲೆ ನನ್ನನ್ನು ಯಾವಾಗ ಬಿಟ್ಟು ಹೋಗುತ್ತೆ, ಈ ಸಾಲ ಯಾವಾಗ ತೀರುತ್ತೆ, ಈ ನನ್ನ ಮನೆಯಲ್ಲಿರುವ ಜಗಳಗಳು ಯಾವಾಗ ನಿಲ್ಲುತ್ತೆ, ಮನಸ್ತಾಪಗಳು ನಿಲ್ಲುತ್ತೆ, ಬೇರ್ಪಟ್ಟಿರುವ ನನ್ನ ಕುಟುಂಬ ಯಾವಾಗ ಕಟ್ಟಲ್ಪಡ್ತದೆ, ನನಗೆ ಯಾವಾಗ ಕೆಲಸ ಸಿಗ್ತದೆ, ನನಗೆ ಯಾವಾಗ ಸಂತಾನ ಭಾಗ್ಯ ಸಿಗ್ತದೆ, ಹೀಗೆ ಹೇಳ್ತಿದ್ದಾರೆ. ಇನ್ನು ಎಷ್ಟೋ ಕಾರ್ಯಗಳನ್ನ ಪ್ರಿಯರೇ ಹೇಳಬಹುದು. ಹಲ್ಲೆಲೂಯಾ. ಆದರೆ ಆತನು ತಕ್ಕ ಕಾಲದಲ್ಲಿ ಈ ಎಲ್ಲಾ ವಿಷಯಗಳಲ್ಲಿ ನಮ್ಮನ್ನ ಮೇಲಕ್ಕೆ ಎತ್ತಬೇಕು ಅನ್ನೋದಾದ್ರೆ ನಮ್ಮಲ್ಲಿ ತಗ್ಗಿಸಿಕೊಳ್ಳುವಿಕೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಅದು ಯಾರ ಬಳಿ ತಗ್ಗಿಸ್ಕೊಳ್ಬೇಕು? ನಾವು ಕೆಲವು ವೇಳೆ ತಗ್ಗಿಸಿಕೊಳ್ಳುವಿಕೆಯನ್ನು ಯಾವ ರೀತಿ ತೋರಿಸ್ತೀವಿ ಅಂದ್ರೆ, ಯಾರಾದ್ರೂ ಒಬ್ರು ದೊಡ್ಡ ವ್ಯಕ್ತಿ ಬರೋದಾದ್ರೆ, ವಯಸ್ಸಾದವರು ಯಾರಾದ್ರೂ ಬರುವಾಗ ಅವ್ರ ಮುಂದೆ ನಾವ್ ಏನ್ ಮಾಡ್ತೀವಿ? ಕೆಳಗೆ ಕೂತ್ಕೊಳ್ಳೋದು, ಅವ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಕೆಳಗೆ ಕೂತ್ಕೊಳ್ಳೋದು, ಅವ್ರ ಮುಂದೆ ಮೌನವಾಗಿರೋದು, ಅವ್ರು ಕೊಡ್ಬೇಕಾದ ಮರ್ಯಾದೆಯನ್ನು ಕೊಡೋದು. ಓಕೆ, ಇದೆಲ್ಲ ಕೂಡ ಒಂದು ರೀತಿಯ ತಾಳ್ಮೆ, ತಗ್ಗಿಸಿಕೊಳ್ಳುವಿಕೆನೆ. ಆದರೆ ದೇವರ ವಾಕ್ಯ ಹೇಳ್ತಿದೆ, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಬೇಕಂತೆ. ಹಲ್ಲೆಲೂಯಾ. ಬರೀ ಮನುಷ್ಯರ ಮುಂದೆ ಮಾತ್ರ ನಮ್ಮನ್ನು ತಗ್ಗಿಸಿಕೊಳ್ಳೋದಲ್ಲ, ದೇವರ ಮುಂದೆ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ಕೂಡ ಪ್ರತಿದಿನ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ದೇವರೇ, ಅಪ್ಪ, ಈ ಕೆಲಸ ನನ್ನ ಬಲದಿಂದ ಬಂದಿದ್ದಲ್ಲಪ್ಪ, ಅದು ನಿನ್ನ ಕೃಪೆ ಎಂಬುದಾಗಿ ಹೇಳುವಾಗ ಅದೊಂದು ತಗ್ಗಿಸಿಕೊಳ್ಳುವಿಕೆ. ದೇವರೇ, ಈ ಎಜುಕೇಶನ್ ಮಾಡಿ ಮುಗಿಸೋದಕ್ಕೆ ಕೃಪೆ ಕೊಟ್ಟಿದ್ದು ನೀನು, ಇದು ನನ್ನ ಜ್ಞಾನವಲ್ಲ. ಹಲ್ಲೆಲೂಯಾ. ದೇವರೇ, ಈ ಮನೆಯನ್ನು ಕಟ್ಟೋದಕ್ಕೆ ಕೃಪೆ ಕೊಟ್ಟಿದ್ದು ನೀನು, ಇದು ನನ್ನ ಬಲ ಅಲ್ಲ. ಹಲ್ಲೆಲೂಯಾ. ಪ್ರತಿ ವಿಷಯದಲ್ಲಿ ದೇವರೇ, ಇದು ನನ್ನ ಬಲ ಅಲ್ಲ, ನನ್ನ ಜ್ಞಾನ ಅಲ್ಲ, ಎಲ್ಲ ನಿನ್ನ ಕೃಪೆ, ನೀನೇ ದೇವರೇ ಎಲ್ಲ ಎಂಬುದಾಗಿ ನಮ್ಮನ್ನು ಪ್ರತಿದಿನ ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅಷ್ಟು ಮಾತ್ರವೇ ಅಲ್ಲದೆ ದೇವರು ನಮಗೆ ಕೆಲವು ವೇಳೆ ಉನ್ನತ ಸ್ಥಾನಗಳನ್ನು ಕೊಡಬೇಕಾದ್ರೂ ಕೂಡ ನಮ್ಮನ್ನು ತಗ್ಗಿಸಿಕೊಳ್ಳುವ ಅಭ್ಯಾಸದಲ್ಲಿ ನಾವು ಇರಬೇಕು. ಹಲ್ಲೆಲೂಯಾ. ಕೆಲವರು ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆ ಭಕ್ತಿ ಜೀವನ ಇರ್ತದೆ, ಒಳ್ಳೆ ಸಾಕ್ಷಿ ಇರ್ತದೆ, ಒಳ್ಳೆ ಮಾದರಿಯಾಗಿ ಜೀವಿಸ್ತಾ ಇರ್ತದೆ. ಆದ್ರೆ ದಿನಗಳು ಕಳೆದ ಹಾಗೆ ಅವರು ಇರುವ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಒಂದು ಉನ್ನತಿಯನ್ನು ತಲುಪಿದ್ರು ಅಂದ್ರೆ ತಕ್ಷಣ ಅವರೊಳಗಡೆ ಒಂದು ಹೆಮ್ಮೆ ಬಂದ್ಬಿಡ್ತದೆ, ಅನೇಕರಿಗೆ ಗರ್ವ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಎಷ್ಟೋ ಜನರನ್ನ ನಮ್ಮ ಕಣ್ಣು ಮುಂದೆ ನಾವು ಅನೇಕರು ದಿನನಿತ್ಯ ನೋಡ್ತಾ ಇದ್ದೇವೆ. ಆದ್ರೆ ಅವರು ಹಣ ಬರೋದಕ್ಕೆ ಮುಂಚೆ ಹೇಗಿದ್ರು, ಅದು ಈಗ ನೋಡೋದಾದ್ರೆ ಬಹಳ ವ್ಯತ್ಯಾಸ. ಆಗೆಲ್ಲ ಜನಗಳು ಬೇಕು ಅಂತ ಒದ್ದಾಡ್ತಾ ಇದ್ರು, ಜನಗಳು ಬರಬೇಕು, ಅವ್ರಿಗೆ ಪ್ರೀತಿ ತೋರಿಸ್ಬೇಕು, ಅವ್ರಿಗೆ ವಾಕ್ಯ ಹೇಳ್ಬೇಕು, ಸುವಾರ್ತೆ ಹೇಳ್ಬೇಕು. ಯಾವ ರೀತಿ ಇತ್ತು ಅಂದ್ರೆ ದೇವರ ಮುಂದೆ ತಮ್ಮನ್ನು ಹಾಗೆ ತಗ್ಗಿಸ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಆದ್ರೆ ಸ್ವಲ್ಪ ಹಣ ಬಂದ ಕೂಡಲೇ ಒಂದೆರಡು ಸೈಟ್ಗಳು ತಗೊಂಡ್ಬಿಟ್ಟು, ಒಂದೆರಡು ಮನೆಗಳನ್ನ ಕಟ್ಬಿಟ್ಟು, ಒಂದೆರಡು ಕಾರ್ಗಳನ್ನ ತಗೊಂಡ್ಬಿಟ್ಟು, ಹಲ್ಲೆಲೂಯಾ, ಅವ್ರ ಕೆಲಸದಲ್ಲಿ ಸ್ವಲ್ಪ ಪ್ರಮೋಷನ್ ಸಿಕ್ಕಿ ಏನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಬಂದ್ಬಿಟ್ರು ಅಂದ್ರೆ ಅನೇಕರು ಈ ತಾಳ್ಮೆಯನ್ನೇ ಮರ್ತು ಬಿಡ್ತಾರೆ, ತಗ್ಗಿಸ್ಕೊಳ್ಳೋದನ್ನೇ ಮರ್ತು ಬಿಡ್ತಾರೆ. ಯಾಕೆಂದ್ರೆ ನಾನು ಯಾರು, ನನಗೆ ಎಷ್ಟು ಕಾರ್ ಇದೆ, ನನಗೆ ಎಷ್ಟು ಮನೆ ಇದೆ, ನನಗೆ ಎಷ್ಟು ಸಭೆ ಇದೆ. ಹಲ್ಲೆಲೂಯಾ. ಎಲ್ಲರಿಗೂ ಬರುತ್ತಲ್ಲ ಪ್ರಿಯರೇ, ನಾವು ಎಷ್ಟೇ ಪರಿಶುದ್ಧರಾಗಿದ್ರು ನಮ್ಮಲ್ಲಿ ಗರ್ವ ಅನ್ನೋದು ಬಂದ್ಬಿಡ್ತದೆ, ಹೆಮ್ಮೆ ಅನ್ನೋದು ಬಂದ್ಬಿಡ್ತದೆ. ಹಲ್ಲೆಲೂಯಾ. ಸೈತಾನನ ಹಾಗೆ ಅಲ್ವಾ ಭೂಮಿಗೆ ಬಿದ್ದಿದ್ದು? ನಾನು ದೇವರಿಗಿಂತ ಉನ್ನತ ಸ್ಥಾನದಲ್ಲಿ ಇರಬೇಕು, ನಾನು ಅವ್ರಿಗಿಂತ ಹೆಚ್ಚಾಗಿರ್ಬೇಕು. ಆ ರೀತಿ ಅವನು ಗರ್ವ ಪಟ್ಟದ್ದಕ್ಕೆ, ಹಲ್ಲೆಲೂಯಾ, ಆ ರೀತಿಯ ಒಂದು ಕಾರ್ಯವನ್ನು ಅವನು ಮಾಡಿದ್ದಕ್ಕೆ ಕೆಳಗೆ ಯೇಸು ನಾಮದಲ್ಲಿ ದೊಬ್ಬಲ್ಪಟ್ಟ. ಹಲ್ಲೆಲೂಯಾ. ಆಗ ಹೆಮ್ಮೆ ಅನ್ನೋದು ನಮ್ಮನ್ನು ಏನ್ ಮಾಡುತ್ತೆ? ಕೆಳಕ್ಕೆ ತಳ್ಳುತ್ತದೆ. ಆದರೆ ಪ್ರತಿದಿನ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಅವರ ಕೈಗಳಲ್ಲಿ ನಮ್ಮನ್ನು ತಗ್ಗಿಸಿ ನಾವು ಕೊಡುವಾಗ, ದೇವರೇ, ಈ ಮನೆ ನೀನು ಕೊಟ್ಟಿದ್ದಪ್ಪ, ಈ ಆಸ್ತಿ ನೀನು ಕೊಟ್ಟಿದ್ದಪ್ಪ, ಈ ಕಾರ್ ನೀನು ಕೊಟ್ಟಿದ್ದು, ಈ ಗಾಡಿ ನೀನು ಕೊಟ್ಟಿದ್ದು, ದೇವರೇ, ಈ ವಿದ್ಯೆಯನ್ನು ಓದಿ ಮುಗಿಸೋದಕ್ಕೆ ಜ್ಞಾನ ಕೊಟ್ಟಿದ್ದು ನೀನು, ದೇವರೇ, ಈ ಕೆಲಸಕ್ಕೆ ಕೊಟ್ಟಿದ್ದು ನೀನು, ಈ ಮಗು ಕೊಟ್ಟಿದ್ದು ನೀನು, ಎಲ್ಲವೂ ನೀನು ಕೊಟ್ಟದೆ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ ಯಾವಾಗಲೂ ನಮ್ಮ ಹೃದಯ ತಾಳ್ಮೆಯಿಂದ ತಗ್ಗಿಸಿಕೊಳ್ತಾ ಆತನನ್ನ ಕೃತಜ್ಞತಾಸ್ತುತಿ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಆಗ ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನ ತಕ್ಕ ಕಾಲದಲ್ಲಿ ಎಲ್ಲಿ ನಮ್ಮನ್ನ ಮೇಲೆತ್ತಬೇಕು, ಯಾರ ಮುಂದೆ ಮೇಲೆತ್ತಬೇಕು, ಎಲ್ಲಿ ಹೆಚ್ಚಿಸಬೇಕು, ಎಲ್ಲಿ ಗೌರವ ಬರುವಂತೆ ಮಾಡಬೇಕು, ಹಲ್ಲೆಲೂಯಾ, ಸರಿಯಾದ ಸಮಯದಲ್ಲಿ ನಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ ಎಂಬುದಾಗಿ ವಾಕ್ಯ ಹೇಳಿದೆ. ಆದರೆ ನಾವು ಅನೇಕ ಬಾರಿ ಅಂದ್ಕೊಳ್ತೀವಿ,
ಈ ಊರಲ್ಲಿ ನನ್ನನ್ನು ತಿರಸ್ಕರಿಸಿದ್ರು, ಈ ಮನೆಯಲ್ಲಿ ನನ್ನ ತಿರಸ್ಕರಿಸಿದ್ರು, ನನ್ನನ್ನು ಎಲ್ಲರೂ ತಳ್ಳಿಬಿಟ್ರು, ನನ್ನ ಅವಮಾನ ಮಾಡಿದ್ರು, ಇಲ್ಲಿ ನಾನು ಸಾಧಿಸಿ ತೋರಿಸ್ಬೇಕು ಅಂತ ಅನೇಕ ಬಾರಿ ನಮ್ಮ ಪ್ರಯತ್ನದಲ್ಲಿ ಓಡಿದ್ದು ಉಂಟು. ಹಲ್ಲೆಲೂಯ. ಆದರೆ ಎಷ್ಟೋ ಜನ ಅದರಲ್ಲಿ ಸೋಲನ್ನು ಕಂಡಿದ್ದಾರೆ. ಕೆಲವರು ದೇವರ ಮೇಲೆ ಆಧಾರ ಪಟ್ಟು ದೇವರಲ್ಲಿ ಪ್ರತಿದಿನ ತಗ್ಗಿಸ್ಕೊಂಡು ಅವರು ಅದೇ ರೀತಿ ಅದೇ ಊರಲ್ಲಿ ಅದೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಹಲ್ಲೆಲೂಯ. ಆದರೆ ನಮ್ಮ ಬಲದಲ್ಲಿ ನಾವು ಏನೇ ಪ್ರಯತ್ನ ಮಾಡಕ್ಕೆ ಹೋದ್ರೂ ಖಂಡಿತ ಅದು ಸಾಧ್ಯವಿಲ್ಲ. ಪ್ರಿಯರೇ, ಈ ದಿನ ಯಾರಲ್ಲಿ ನಾನು ನನ್ನಿಂದ ನನಗೆ ಎಲ್ಲ ಗೊತ್ತು ಅನ್ನೋ ರೀತಿ ಇದಿರೋ, ದಯವಿಟ್ಟು ಈ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯ. ಇದು ನಮ್ಮನ್ನು ಸರಿಯಾಗಿ ನಡೆಸ್ತದೆ ಪ್ರಿಯರೇ. ಹಲ್ಲೆಲೂಯ. ಈ ವಾಕ್ಯ ಇಲ್ಲ ಅಂದರೆ ನಮ್ಮ ತಪ್ಪುಗಳು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮ್ಮ ಜೀವನ ಸರಿ ಹೋಗೋದಕ್ಕೆ ಆಗೋದಿಲ್ಲ, ನಮಗೊಂದು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ, ನಮಗೊಂದು ಅದ್ಭುತ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಮನುಷ್ಯರು ಕೊಡುವ ಕೌನ್ಸಿಲಿಂಗ್ ಆಗಲಿ, ಮನುಷ್ಯರ ಆಲೋಚನೆ ಆಗಲಿ, ಅಥವಾ ಡಾಕ್ಟ್ರು ಕೊಡುವಂಥ ಕೆಲವು ಮೆಡಿಸನ್ಗಳಿಂದಾಗಲಿ ಅನೇಕ ವೇಳೆ ಅದ್ಭುತ ನಡೆಯೋದಿಲ್ಲ. ಹಲ್ಲೆಲೂಯ. ಎಷ್ಟೋ ವೇಳೆ ಡಾಕ್ಟ್ರುಗಳು ಕೈ ಬಿಟ್ಟಿರಬಹುದು. ಹಲ್ಲೆಲೂಯ. ಆದರೆ ಎಷ್ಟೋ ಬಾರಿ ಡಾಕ್ಟ್ರುಗಳು ಕೈ ಬಿಟ್ಟ ಮನುಷ್ಯನನ್ನು ದೇವರು ಎತ್ತಿ ನಿಲ್ಲಿಸಿದ್ದು ಎಷ್ಟೋ ಕಾರ್ಯಗಳುಂಟು. ಹಲ್ಲೆಲೂಯ. ಅನೇಕ ಕಾರ್ಯಗಳುಂಟು, ಒಂದಲ್ಲ ಎರಡಲ್ಲ ಸಾವಿರಾರು ಉಂಟು. ಹಲ್ಲೆಲೂಯ. ಆದರೆ ಈ ಸತ್ಯವೇದ ನೀನು ಎಷ್ಟರ ಮಟ್ಟಿಗೆ ಓದ್ತೀಯೋ, ಎಷ್ಟರ ಮಟ್ಟಿಗೆ ಧ್ಯಾನಿಸ್ತೀಯೋ, ಎಷ್ಟರ ಮಟ್ಟಿಗೆ ನಂಬ್ತೀಯೋ, ಎಷ್ಟರ ಮಟ್ಟಿಗೆ ಅದಕ್ಕೆ ವಿಧೇಯಳಾಗ್ತೀಯೋ. ಹಲ್ಲೆಲೂಯ. ದೇವರು ಹೇಳೋ ಪ್ರತಿ ವಿಷಯವನ್ನು ನಿನ್ನ ಜೀವನದಲ್ಲಿ ತೆಗೆದುಕೊಳ್ತೀಯೋ, ಅಂಗೀಕರಿಸ್ತೀಯೋ, ಅದನ್ನು ಅಪ್ಲೈ ಮಾಡ್ಕೊಳ್ತೀಯೋ, ಅಷ್ಟರ ಮಟ್ಟಿಗೆ ನಿನ್ನ ಜೀವನ ಅನೇಕರಿಗೆ ಆಶೀರ್ವಾದವಾಗಿರ್ತದೆ. ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿ, ನಿನ್ನ ಕೆಲಸ ಮಾಡೋ ಸ್ಥಳದಲ್ಲಿ ಆಶೀರ್ವಾದವಾಗಿ, ನಿನ್ನ ಪ್ರತಿ ಹೆಜ್ಜೆಯಲ್ಲಿ ನಿನ್ನ ಆಶೀರ್ವಾದವಾಗಿರ್ತೀಯ. ಹಲ್ಲೆಲೂಯ. ಖಂಡಿತವಾಗಿ ಕೆಲವು ವೇಳೆ ನಮಗೆ ಅರಿದೇನೆ ನಾವೇನಾದ್ರು ಸ್ವಲ್ಪ ಚೆನ್ನಾಗಿ ಹಾಡು ಹೇಳ್ಬಿಟ್ರೆ, ಸ್ವಲ್ಪ ಚೆನ್ನಾಗಿ ವಾಕ್ಯ ಕೊಟ್ಬಿಟ್ರೆ, ಒಳ್ಳೆ ರೀತಿಲಿ ನಾವೇನೋ ಜೀವನ ಮಾಡಿಬಿಟ್ರೆ ಕೆಲವರು ನಮ್ಮನ್ನು ಹೊಗಳೋದುಂಟು. ದಯವಿಟ್ಟು ಆ ಹೊಗಳಿಕೆಗೆ ನೀವು ಬಿದ್ದು ಹೋಗ್ಬೇಡ್ರಿ, ಅಲ್ಲಿ ಹೆಮ್ಮೆಗೆ ಅವಕಾಶ ಕೊಡಬೇಡ್ರಿ. ಹಲ್ಲೆಲೂಯ. ಯಾವಾಗಲೂ ಹೇಳ್ರಿ, ದೇವರೇ ನಿನ್ನ ಕೃಪೆಯಪ್ಪ. ಯಾರಾದರೂ ಹೇಳಿದ್ರ ದೇವ್ರ ಕೃಪೆ, ದೇವರಿಗೆ ಸ್ತೋತ್ರ ಎಂಬುದಾಗಿ ತಕ್ಷಣ ಹೇಳ್ರಿ, ದೇವರೇ ಇದು ನನ್ನಿಂದ ಅಲ್ಲ, ನಿನ್ನ ಕೃಪೆ. ಹಲ್ಲೆಲೂಯ. ಇದು ನೀನು ಕೊಟ್ಟಿದ್ದು, ನೀನು ಮಾಡಿದೆ ಎಂಬುದಾಗಿ ಪ್ರತಿದಿನ ಪ್ರಿಯರೇ ತಗ್ಗಿಸ್ಕೊಳ್ರಿ. ಹಲ್ಲೆಲೂಯ. ಆ ದಿನ ಕಟ್ಟಲ್ಪಟ್ಟ ಕಥೆಯನ್ನು ಬಿಚ್ಚಿ ತರುವಾಗ ಯೇಸು ಸ್ವಾಮಿ ಅದ್ರ ಮೇಲೆ ಕೂತ್ಕೊಂಡಿದ್ದಕ್ಕೇನೆ ಅದಕ್ಕೊಂದು ಅಷ್ಟೊಂದು ಹೆಮ್ಮೆ ಬಂತು, ಅದಕ್ಕೊಂದು ಗೌರವ ಸಿಕ್ತು, ಅದಕ್ಕೊಂದು ಸನ್ಮಾನ ಬಂತು. ಅಲ್ಲೆಲ್ಲೂಯ್ಯ. ಅದು ಅಂದ್ಕೊಳ್ತು, ಇಷ್ಟು ದಿವಸ ನನ್ನನ್ನು ಯಾರು ಇಷ್ಟು ಗೌರವ ಕೊಡಲಿಲ್ಲ, ಏನಪ್ಪ ಇವತ್ತು ಇಷ್ಟು ಚೆನ್ನಾಗಿ ಗರಿಗಳೆಲ್ಲ ಹಾಕ್ತಾ ಇದ್ದಾರೆ, ಬಟ್ಟೆಗಳನ್ನು ಹಾಸ್ತಾ ಇದ್ದಾರೆ, ನಾನು ನಡೆಯೋ ದಾರಿಯೆಲ್ಲ ಬಟ್ಟೆಗಳಿದೆ, ಗರಿಗಳಿದೆ, ನನ್ನ ಕಾಲು ಮಣ್ಣಲ್ಲಿ ಬೀಳ್ತಾ ಇಲ್ವಲ್ಲ ಅಂತ ಕತ್ತೆ ಅಂದ್ಕೊಂಡಿತ್ತು. ಅಲ್ಲೆಲ್ಲೂಯ್ಯ. ಆದರೆ ಅದಕ್ಕೆ ಗೊತ್ತಿರಲಿಲ್ಲ ನನ್ನ ಮೇಲೆ ಯೇಸು ಇರೋದ್ರಿಂದ ನನಗೆ ಈ ಗೌರವ. ಹಾಲೆಲೂಯ. ಹೌದು ಪ್ರಿಯರೇ, ನಮ್ಮ ಮೇಲೆ ಯೇಸು ಕುಳಿತುಕೊಂಡಾಗ, ನಮ್ಮ ಜೀವನದಲ್ಲಿ ಯೇಸು ಇರುವಾಗ, ನಮ್ಮ ಮಾತಲ್ಲಿ ಯೇಸು ಇರುವಾಗ, ನಮ್ಮ ನೋಟದಲ್ಲಿ ಯೇಸು ಇರುವಾಗ, ನಮ್ಮ ಕ್ರಿಯೆಯಲ್ಲಿ ಯೇಸು ಇರುವಾಗ, ನಮ್ಮ ನಡತೆಯಲ್ಲಿ ಯೇಸು ಇರುವಾಗ, ನಮ್ಮ ಯೋಚನೆಯಲ್ಲಿ ಯೇಸು ಇರುವಾಗ, ನಮ್ಮ ಹೃದಯದಲ್ಲಿ ಯೇಸು ಇರುವಾಗ ಖಂಡಿತವಾಗಿ ನಮಗೂ ಅದೇ ಗೌರವ ಸಿಕ್ಕುತ್ತದೆ. ಯಾವಾಗ ಗೊತ್ತಾ? ಅವರ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ. ಹಲ್ಲೆಲೂಯ. ನಾವು ತಗ್ಗಿಸಿಕೊಳ್ಳುವಾಗ ಉನ್ನತ ಸ್ಥಾನವನ್ನು ದೇವರು ಖಂಡಿತ ಕೊಡ್ತಾರೆ. ಹಲ್ಲೆಲೂಯ. ನೋಡ್ರಿ, 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯದಲ್ಲಿ ಮನಸ್ಸೆ ಎಂಬ ಅರಸನ ಕುರಿತು ಬರೆಯಲ್ಪಟ್ಟಿರ್ತದೆ. ಅವನು 12 ವರ್ಷದವನಾಗಿದ್ದಾಗ ಅರಸನಾಗ್ತಾನೆ. ಯೆರೂಸಲೇಮಲ್ಲಿ 55 ವರ್ಷ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷ? ಬರೀ 12 ವರ್ಷದಲ್ಲಿ ಒಬ್ಬ ಅರಸನಾಗ್ತಾನೆ. ಮನಸ್ಸೆ ಯಾರು ಅನ್ನೋದಾದ್ರೆ ಹಿಜ್ಕೀಯ ಅರಸನ ಮಗ. ಹಲ್ಲೆಲೂಯ. ಹಿಜ್ಕೀಯ ನಮ್ಮೆಲ್ಲರಿಗೂ ಗೊತ್ತು. ಅವನಿಗೊಂದು ಮರಣಕರ ರೋಗ ಬರ್ತದೆ. ದೇವರ ಬಳಿ ಗೋಡೆ ಕೆಳಗೆ ಅವನಿಗೆ ತುಂಬ ಘೋರ ವ್ಯಾಧಿ ಬಂದಾಗ ಯೆಶಾಯ ಬಂದು ಹೇಳ್ತಾರೆ, ನೀನು ಸಾಯ್ಬೇಕಾಗಿದೆ, ನಿನ್ನ ಮನೆಯನ್ನು ಕ್ರಮಪಡಿಸ್ಕೊಂತ ಹೇಳ್ತಾರೆ. ನಂತರ ಅವ್ರು ಏನು ಮಾಡ್ತಾನೆ, ಹಿಜ್ಕೀಯ ತಕ್ಷಣ ಗೋಡೆಯ ಕಡೆಗೆ ಮುಖವನ್ನು ತಿರುಗಿಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಗೋಳಾಡ್ತಾರೆ. ಆಗ ದೇವರು ಅವನ ಕಣ್ಣೀರನ್ನು ಕಂಡು ಅವನ ವಿಜ್ಞಾಪನೆಯನ್ನು ಕೇಳಿ ಅವರನ್ನು ಕನಿಕರಿಸಿ ಮತ್ತೆ ಯೆಶಾಯನು ಆ ಅರಮನೆ ಪ್ರಾಕಾರವನ್ನು ದಾಟುವುದಕ್ಕೆ ಮುಂಚೆನೆ ಮತ್ತೆ ಮಾತಾಡ್ತಾರೆ, ಹೋಗಿ ಹಿಜ್ಕೀಯ, ನೀನು ಈ ರೀತಿಯಾಗಿ ಹೇಳು, ನಾನು ನಿನ್ನ ಆಯುಷ್ಯಗೆ ಇನ್ನು 15 ವರ್ಷವನ್ನು ಕೂಡಿಸಿಕೊಟ್ಟಿದ್ದೇನೆ, ನಿನ್ನ ವಿಜ್ಞಾಪನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ ಎಂಬುದಾಗಿ ಹೇಳು ಎಂಬುದಾಗಿ ಹಿಜ್ಕೀಯನಿಗೆ ಹೇಳ್ತಾರೆ. ಹಲ್ಲೆಲೂಯ. ಆ ಹಿಜ್ಕೀಯನ ಮಗನೇ ಮನಸ್ಸೆ. ಈ ಮನಸ್ಸೆ 12 ವರ್ಷದವನಾಗಿದ್ದಾಗ ಯೆರೂಸಲೇಮಿನಲ್ಲಿ ಅರಸನಾಗ್ತಾನೆ. 55 ವರ್ಷ ಆಳ್ವಿಕೆ ಮಾಡ್ತಾನೆ. ಆದರೆ ಇವನೇನು ಮಾಡ್ತಾನೆ, ಅವರ ತಂದೆಯ ಹಾಗೆ ಇರದೆ ಅವನ ಅನೇಕ ರೀತಿಯಲ್ಲಿ ಯಜ್ಞವೇದಿಗಳನ್ನ ಏನು ಮಾಡ್ತಾನೆ, ಕಟ್ಟಿಸ್ತಾನೆ. ಯಾವುದಕ್ಕಂತೆ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸ್ತಾನೆ. ಹಲ್ಲೆಲೂಯ. ಅವನ ಮಕ್ಕಳನ್ನು ಬೆನ್ನು ಹಿನ್ನೋ ತಗ್ಗಿನಲ್ಲಿ ಆಹುತಿ ಕೊಡ್ತಾನೆ. ಮತ್ತೆ ಕಣಿ ಕೇಳಿಸ್ತಾನೆ, ಶಕುನ ನೋಡ್ತಾನೆ, ಯಂತ್ರ ಮಂತ್ರಗಳನ್ನು ಮಾಡಿಸ್ತಾನೆ, ಸತ್ತವರಲ್ಲಿ ವಿಚಾರಿಸ್ತಾನೆ. ಈ ರೀತಿ ಅನೇಕ ಪಾಪಗಳನ್ನು ಮಾಡ್ತಾನೆ. ಹಲ್ಲೆಲೂಯ.
ದೇವರನ್ನ ಆರಾಧಿಸೋದನ್ನು ಮರಿತಾನೆ, ದೇವ್ರು ಕೊಡಬೇಕಾದ ಗೌರವವನ್ನು ಕೊಡೋದು ಮರಿತಾನೆ, ಪ್ರಾರ್ಥನೆ ಮರಿತಾನೆ. ಹಾಲೆಲುಯ್ಯ. ದೇವರು ಮಾಡಿದ ಉಪಕಾರಗಳನ್ನು ಮರಿತಾನೆ, ಐಗುಪ್ತದಿಂದ ಹೊರತಂದ ಎಲ್ಲಾ ಕಾರ್ಯ ಮರಿತಾನೆ. ಹಾಲೆಲುಯ್ಯ. ತನ್ನ ಹಿರಿಯರು ಆರಾಧಿಸಿದಂಥ ಸತ್ಯ ದೇವರನ್ನ ಮರೆತು ಈ ರೀತಿಯೆಲ್ಲ ಪಾಪಗಳಿಗೆ ಒಳಗಾಗ್ತಾನೆ. ಈ ವಾಕ್ಯಗಳೆಲ್ಲ ನೀವು ನೋಡೋದಾದ್ರೆ 33ನೇ ಅಧ್ಯಾಯ 5, 6, 7 ವಚನಗಳಲ್ಲಿ ನೀವು ನೋಡ್ಬೋದು ಪ್ರಿಯರೇ. 2 ಪೂರ್ವಕಾಲ ವೃತ್ತ ಅಂತ 33ನೇ ಅಧ್ಯಾಯ ಪೂರ್ತಿಯಾಗಿ ಕೂಡ ನೀವು ಓದ್ರಿ, ಆ ವಾಕ್ಯವನ್ನು ಧ್ಯಾನ ಮಾಡಿ. ಆಗ ಮನಸ್ಸೇ ಈ ರೀತಿಯಾಗಿ ಎಲ್ಲ ದೇವರಿಗೆ ವಿರುದ್ಧವಾಗಿ ಪಾಪದ ಕಾರ್ಯಗಳನ್ನು ಮಾಡುವಾಗ, ಮಂತ್ರಗಳನ್ನು ಮಾಡಿಸುವಾಗ, ಶಕನ ಕೇಳುವಾಗ, ಕಣಿ ಏಳಿಸುವಾಗ, ಸತ್ತವರಲ್ಲಿ ವಿಚಾರಿಸುವಾಗ, ಯಜ್ಞವೇದಿಗಳನ್ನು ಕಟ್ಟಿಸುವಾಗ, ತನ್ನ ಮಕ್ಕಳನ್ನು ಆ ವಿಗ್ರಹಗಳಿಗೆ ಆಹುತಿ ಕೊಡುವಾಗ ದೇವರು ಮನಸ್ಸು ಎಷ್ಟು ನೊಂದಿರ್ತದೆ. ಹಲ್ಲೆಲೂಯ. ಆದರೆ ಮನಸ್ಸೇ ಅವನ ಪ್ರಜೆಗಳು ಎಷ್ಟೇ ಹೆಚ್ಚಿಸಿದ್ರು ಅವನು ಲಕ್ಷ್ಯ ಕೊಡಲೇ ಇಲ್ಲ. ಹಲ್ಲೆಲೂಯ. ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದ್ರು ಅವರು ಲಕ್ಷಿಸಲೇ ಇಲ್ಲ. ಅವನು ಹೇಗೆ ಮಾಡ್ತಿದ್ನೋ ಜನರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಅರಸ ಹೇಗಿರ್ತಾನೋ ಹಾಗೆ ಜನರು ಮಾಡ್ಲಿಕ್ಕೆ ಸಾಧ್ಯ. ಕುರುಬ ಹೇಗಿರ್ತಾನೋ ಕುರಿಗಳ ಹಾಗೆ ಇರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಮನೆಯಲ್ಲಿ ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಹಾಗೆ ಇರ್ಲಿಕ್ಕೆ ಸಾಧ್ಯ ಅಲ್ವಾ? ಅದೇ ರೀತಿ ಕಾರ್ಯಗಳು ನಡ್ತೀವಿ. ಇನ್ನೊಂದೇನು ಗೊತ್ತಾ, ಕೆಲವು ವೇಳೆ ನಾವು ಒಳ್ಳೇದನ್ನು ಮಾಡ್ಬೇಕಾದ್ರೆ ಅಷ್ಟು ಬೇಗ ಒಳ್ಳೇದು ಯಾರು ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ಒಂದು ವ್ಯಕ್ತಿ ಕೆಟ್ಟದ್ದು ಮಾಡುವಾಗ ಅದನ್ನು ಜನರು ಬೇಗ ತಗೊಳ್ತಾರೆ, ಅದ್ರ ಪ್ರಕಾರ ನಡೀತಾರೆ. ನೋಡ್ರಿ, ಈಗ ಒಳ್ಳೇದ್ರ ಮಾಡೋರು ಹತ್ರ ಕೆಟ್ಟವ್ರು ಬಂದಾಗ ಅಷ್ಟು ಬೇಗ ಒಳ್ಳೇದು ಕಲಿಯೋದಿಲ್ಲ. ಅದೇ ಒಬ್ಬ ಕುಡಿಯೋನ್ ಜೊತೆ ಒಬ್ಬ ಸೇರಿದ್ರೆ ಅಂದರೆ ಬೇಗ ಕುಡಿಯೋದು ಕಲಿತಾನೆ. ಅಲ್ಲೆಲ್ಲೋಯ್ಯ. ಒಬ್ಬ ಬೀಡಿ ಸಿಗರೆಟ್ ಸೇದೋನು, ಇಲ್ಲ ಒಂದು ಏನಾದರೂ ಪಾನ್ ಪರಕ್ ಹಾಕೋನು, ಈ ರೀತಿ ಏನಾದರೂ ಮದ್ಯಪಾನ ಈ ಏನಾದರೂ ಸೇರಿಸ್ಬೇಕಾದ್ರೆ ತಕ್ಷಣ ಅಭ್ಯಾಸ ಕಲ್ತ್ಕೊಳ್ತಾನೆ. ಅದೇ ಒಂದು ಒಳ್ಳೆ ಸಹವಾಸ ಮಾಡಿ ಅವನು ಒಳ್ಳೆ ಗುಣಗಳು ಕಲಿಬೇಕಾದ್ರೆ ತುಂಬ ಲೇಟ್ ಆಗ್ತದೆ. ಅಲ್ಲೆಲ್ಲೋಯ್ಯ. ಒಳ್ಳೆ ತಂದೆ ತಾಯಿಗಳನ್ನ ಹಿಂಬಾಲಿಸೋ ಮಕ್ಕಳು ಅಷ್ಟು ಬೇಗ ಒಳ್ಳೆಯರಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಟ್ಟ ತಂದೆ ತಾಯಿಗಳು ಇರೋದಾದ್ರೆ, ಅವ್ರು ಕೆಟ್ಟ ಮಾತುಗಳನ್ನ ಆಡ್ತಾ ಇರೋದಾದ್ರೆ ಅವರಲ್ಲಿರೋ ಕ್ರಿಯೆ ಅಷ್ಟು ಬೇಗ ಮಕ್ಕಳಿಗೆ ಬಂದ್ಬಿಡ್ತದೆ. ಅಂದರೆ ಇದ್ರ ಅರ್ಥ ಏನಂದರೆ ಕೆಟ್ಟದ್ದು ಬೇಗ ಸ್ಪ್ರೆಡ್ ಆಗ್ತದೆ. ಹಲ್ಲೆಲೂಯ. ಒಳ್ಳೆಯದು ತುಂಬ ಲೇಟ್ ಆಗ್ತದೆ ಪ್ರಿಯರೇ. ಆದ್ದರಿಂದ ನೋಡ್ರಿ, ಮನಸ್ಸು ಈ ರೀತಿಯಾಗಿ ಎಲ್ಲ ಮಾಡಬೇಕಾದ್ರೆ ದೇವರಿಗೆ ಮನಸ್ಸು ತುಂಬ ಬೇಜಾರಾಗ್ತದೆ. ಆಗ ದೇವರು ಒಂದು ಕಾರ್ಯವನ್ನು ಮಾಡ್ತಾರೆ ನೋಡ್ರಿ. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬಿಲಿಗೆ ಒಯ್ದರು. ಅಲ್ಲೆಲೂಯ. ಆಗ ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನು ದೇವ್ರೇನ್ ಮಾಡ್ತಾರೆ, ಅವ್ರ ಮೇಲೆ ಬರಮಾಡ್ತಾರೆ. ಯಾರನ್ನ? ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನ. ಅವ್ರು ಬಂದು ಏನ್ ಮಾಡ್ತಾರೆ, ಮನಸ್ಸೆಯನ್ನು ಹಿಡಿದು ಕೊಂಡಿಗಳನ್ನ ಸಿಕ್ಕಿಸಿ ಬೇಡಿ ಹಾಕಿ ಬಾಬಿಲಿಗೆ ಒಯ್ತಾರೆ. ಅದರ ನಂತರ 33ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಲ್ಪಟ್ಟಿರ್ತದೆ, ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನ ಬೇಡಿಕೊಂಡನು. ಅಲ್ಲೆಲೂಯ. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮಂದಟ್ಟಾಯಿತು. ಪ್ರಿಯರೇ, ಈ 33ನೇ ಅಧ್ಯಾಯ ನೀವು ಸಂಪೂರ್ಣವಾಗಿ ಓದಿ ನೋಡ್ರಿ. ಅಲ್ಲೆಲ್ಲಿಯ. ಎಷ್ಟು ಎಚ್ಚರಿಸಿದ್ರು ಮನಸ್ಸೇ ಕೇಳಲಿಲ್ಲ, ಅವ್ರ ಜನಗಳು ಕೇಳಲಿಲ್ಲ. ನೀವು ಮಾಡ್ತಾರೆ ತಪ್ಪು, ಈ ರೀತಿ ಮಾಡಬಾರ್ದು, ದೇವ್ರನ್ನ ದುಃಖಪಡಿಸಬಾರ್ದು, ನೀವು ಮಾಡ್ತಾರೆ ತಪ್ಪಾದ ಕಾರ್ಯ, ದೇವರಿಗೆ ಕೋಪನುಂಟು ಮಾಡೋ ಕಾರ್ಯ. ಹೌದು, ವಿಗ್ರಹಾರಾಧನೆ, ಮಂತ್ರ ಮಾಡಿಸೋದು, ಕಣಿ ಕೇಳಿಸೋದು, ಶಕ್ನ ನೋಡಿದ್ರೆ ದೇವ್ರಿಗೆ ತುಂಬ ಕೋಪ ನುಟ್ಟಿಸೋ ಕಾರ್ಯ ಪ್ರಿಯರೇ. ಅಲ್ಲಿ ತುಂಬ ಮನಸ್ಸಿಗೆ ಬೇಜಾರು ಮಾಡುವಂಥ ವಿಷಯ. ಆದರೆ ದೇವರು ನೋಡಿ ನೋಡಿ ಎಷ್ಟೇ ಹೆಚ್ಚಿಸಿದ್ರು ಅವ್ರು ಯಾರು ಬದಲಾಗಲಿಲ್ಲ. ಆಗ ಆ ಶೂರದ ಅರಸರುಗಳನ್ನು ಕಳಿಸಿ ದೇವರಲ್ಲಿ ಏನು ಮಾಡ್ತಾರೆ, ಅವನ ಸೆರೆ ಹಿಡಿದು ಬೇಡಿ ಹಾಕಿ ಅವನ್ನ ಎಳ್ಕೊಂಡೋಗಿ ಬಾಬೆಲಿಗೆ ಹಾಕಿದಾಗ ಆವಾಗ ಕಷ್ಟದಲ್ಲಿ ಬುದ್ಧಿ ಬಂದು ತನ್ನ ಪೂರ್ವಿಕರ ದೇವರಾದ ಯೆಹೋವನನ್ನು ಏನು ಮಾಡ್ತಾನೆ, ಬೇಡಿಕೊಳ್ತಾನೆ. ಹೇಗೆ ಬೇಡಿಕೊಳ್ತಾನೆ ಅಲ್ಲಿ ವಾಕ್ಯ ಬರೆದಿದೆ ನೋಡ್ರಿ. ಬಹಳವಾಗಿ ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದನಂತೆ. ಅಲ್ಲೆಲ್ಲೂಯ್ಯ. ಆಗ ತಗ್ಗಿಸಿಕೊಳ್ಳುವಿಕೆ ಅನ್ನೋದು ದೇವರು ನಮ್ಮ ಬಳಿಗೆ ಎದುರು ನೋಡುವಂಥ ಒಂದು ಕಾರ್ಯ. ಯಾವಾಗೆಲ್ಲ ನಾವು ತಗ್ಗಿಸ್ಕೊಳ್ತೀವೋ ಆಗ ದೇವರು ನಮ್ಮನ್ನು ಹೆಚ್ಚಿಸ್ತಾರೆ. ಹೌದು, ಅವನು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡ್ದ, ಮತ್ತೆ ಆ ಸೆರೆಯಿಂದ ಬಿಡಿಸಿದ್ರು. ಅಲ್ಲೆಲ್ಲೂಯ್ಯ. ಆ ಗುಲಾಮತನದಿಂದ ಅವನ ಸೆರೆ ಹಿಡಿದು ಹಾಕಿದ್ರಲ್ವ, ಒಂದು ಕೋಣೆಯೊಳಗೆ ಹಾಕಿದ್ರಲ್ವ, ಬಾಬಿಲಿಗೆ ಒಯ್ದಿದ್ರಲ್ವ, ಮತ್ತೆ ಆ ಗುಲಾಮಗಿರಿಯಿಂದ, ಮತ್ತೆ ಆ ದಾಸತ್ವದಿಂದ, ಆ ಬಂಧನದಿಂದ, ಆ ಸೆರೆಯಿಂದ ಮತ್ತೆ ದೇವರು ಬಿಡಿಸಿ ನೋಡ್ರಿ. 33ನೇ ಅಧ್ಯಾಯ 13ನೇ ವಚನದಲ್ಲಿ ಕೊನೆಯ ಸಾಲಿರ್ತದೆ. ಅವನು ಏನು ಮಾಡಿದಂತೆ, ಮತ್ತೆ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟರು. ತಗ್ಗಿಸಿಕೊಳ್ಳುವಾಗ ದೇವರು ತಕ್ಕ ಕಾಲದಲ್ಲಿ ಹೆಚ್ಚಿಸ್ತಾರೆ. ಆತನ ಸುಳ್ಳಾಡೋ ದೇವರಲ್ಲ. ಮತ್ತೆ ಅವನು ಏನು ಮಾಡಿದ್ರು, ತಕ್ಕ ಕಾಲದಲ್ಲಿ ಹೆಚ್ಚಿಸಿದ್ರು. ಆಗ ಅರ್ಥ ಆಯ್ತು ಅವನಿಗೆ, ಮನಸ್ಸಿಗೆ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮಂದಟ್ಟಾಯಿತು.
ಹೌದು, ಅದಕ್ಕೆ ಕೆಲವು ವೇಳೆ ಶೋಧನೆ ಕೊಡ್ತಾರೆ, ಕಷ್ಟ ಕೊಡ್ತಾರೆ, ಕಣ್ಣೀರು ಕೊಡ್ತಾರೆ, ಅವಮಾನ ಕೊಡ್ತಾರೆ. ಯಾಕೆ? ಅದ್ರಲ್ಲಿ ನೀನು ಬಿದ್ದು ಹೋಗ್ಬೇಕು ಅನ್ನೋದಕ್ಕಲ್ಲ, ಅದ್ರಲ್ಲಿ ನಿನ್ನ ಸರಿ ಮಾಡಿಕೊಂಡು ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅನ್ನೋದಕ್ಕಾಗಿ. ಯಾವಾಗಲೂ ಪ್ರಿಯರೇ, ಕಷ್ಟ ನಮ್ಮನ್ನ ಮುಳುಗಿಸೋದಕ್ಕೋ, ಹಾಳು ಮಾಡೋದಕ್ಕೋ, ನಶಿಸೋಗೋದಕ್ಕೋ, ಇಲ್ಲದಂತೆ ಮಾಡೋದಕ್ಕೋ ಅಲ್ವೇ ಅಲ್ಲ. ದಯವಿಟ್ಟು ಆಲೋಚನೆಯಲ್ಲಿದ್ರೆ ನೀವು ಹೊರಗೆ ಬನ್ನಿರಿ. ಆ ರೀತಿ ನೀವು ಗುಣಗುಡ್ತಾ ಇದ್ರೆ ದಯವಿಟ್ಟು ಹೊರಗೆ ಬನ್ನಿರಿ. ನಿಮ್ಮ ಕಷ್ಟ ಯಾಕೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ನಿಮ್ಮನ್ನು ಇನ್ನೂ ಒಂದು ಹಂತಕ್ಕೆ ಮೇಲೆ ಕರ್ಕೊಂಡು ಹೋಗೋದಕ್ಕೆ. ಅದೇ ಸಮಯದಲ್ಲಿ ನಿಮ್ಮಲ್ಲಿರುವ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿ ನಿಮ್ಮನ್ನ ಇನ್ನೂ ದೇವರು ಒಳ್ಳೆ ರೀತಿಯಾಗಿ ಆಶೀರ್ವಾದವಾಗಿ ಸಾಕ್ಷಿಯಾಗಿ ನಿಲ್ಲಿಸೋದಕ್ಕೆ. ಖಂಡಿತವಾಗಿ ಈ ವಾಕ್ಯಗಳಂತೆ ಪ್ರಿಯರೇ ನಿಮ್ಮನ್ನು ಒಪ್ಪಿಸಿಕೊಂಡ್ರಿ. ಯಾರು ಕೂಡ ಎಷ್ಟೇ ಹೊಗಳಿಕೆ ಬಂದ್ರು, ಎಷ್ಟೇ ಮೆಚ್ಚುಗೆಗಳು ಬಂದ್ರು, ಎಷ್ಟೇ ಹಣ ಬಂದ್ರು, ಎಷ್ಟೇ ಆಸ್ತಿ ಬಂದ್ರು, ದೇವರು ನಿಮ್ಮ ಜೀವನದಲ್ಲಿ ಎಷ್ಟೇ ಅದ್ಭುತ ಮಾಡಿದ್ರು, ಅದಕ್ಕೆಲ್ಲ ಕೃತಜ್ಞತೆ ಹೇಳಿ ದೇವರ ನಾಮನ್ನು ಯಾವಾಗಲೂ ಮಹಿಮೆ ಪಡಿಸ್ರಿ. ಆದಷ್ಟು ಮಟ್ಟಿಗೆ ದಯವಿಟ್ಟು ತಗ್ಗಿಸ್ಕೊಳ್ರಿ. ಹೆಮ್ಮೆಗೆ ಅವಕಾಶ ಕೊಡಬೇಡ್ರಿ. ಖಂಡಿತವಾಗಿ ನೀವು ತಗ್ಗಿಸಿಕೊಳ್ತಾ ಆತನ ತ್ರಾಣವುಳ್ಳ ಹಸ್ತಗಳಿಗೆ ನೀವು ಎಷ್ಟರ ಮಟ್ಟಿಗೆ ತಗ್ಗಿಸ್ಕೊಳ್ತೀರೋ, ದೇವರೇ ಇದೆಲ್ಲ ನೀನು ಕೊಟ್ಟಿದ್ದು, ಎಲ್ಲ ನಿನಗೆ ಸ್ತೋತ್ರ, ಎಲ್ಲ ನಿನಗೆ ಸ್ತೋತ್ರ ಎಂಬುದಾಗಿ ತಗ್ಗಿಸಿ ನಿಮ್ಮನ್ನ ಸ್ತೋತ್ರ ಮಾಡಿ ದೇವರ ಕರಗಳಲ್ಲಿ ಒಪ್ಪಿಸ್ಕೊಡ್ರಿ. ತಕ್ಕ ಕಾಲದಲ್ಲಿ ನಿಮ್ಮ ಎಲ್ಲ ಬಂಧನಗಳನ್ನು ಬಿಡಿಸಿ, ನಿಮ್ಮ ಎಲ್ಲ ಬೇಡಿಗಳನ್ನು ಮುರಿದು, ನಿಮ್ಮ ಎಲ್ಲ ಸೆರೆವಾಸವನ್ನು ಬಿಟ್ಟು ದೇವರು ನಿಮ್ಮೊಂದು ಅದ್ಭುತವನ್ನು ಮಾಡ್ತಾರೆ. ಹೌದು, ನಿಮ್ಮ ಸೆರೆಮನೆ ವಾಸಗಳು ಮುಗಿಯುತ್ತದೆ ಪ್ರಿಯರೇ. ನಿಮ್ಮ ಬಂಧನಗಳು ಮುರಿಯಲ್ಪಡ್ತದೆ ಪ್ರಿಯರೇ. ನಿಮಗೆ ಎಲ್ಲ ಬೇಡಿಗಳು ಕಳಚಿ ಬೀಳ್ತವೆ. ಆದರೆ ನೀವು ಮಾಡಬೇಕಾದ್ರು ತಗ್ಗಿಸಿಕೊಂಡು ಮನಸ್ಸೇ ಹಾಗೆ ಕಷ್ಟ ಸಮಯದಲ್ಲಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯರೇ, ಈ ರೀತಿ ಮಾಡುವಾಗ ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಶೀರ್ವಾದಕ್ಕೆ ತುಂಬ ಚಿಕ್ಕ ವಿಷಯಗಳೇ ಇದೆ. ಆದರೆ ಆ ಚಿಕ್ಕ ವಿಷಯಗಳೇ ನಮಗೆ ಅರಿದೇನೆ ನಾವು ತಪ್ಪಿ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಅಂದ್ಕೊಂಡಿದ್ದು ಪಾಪ ಅಂದರೆ ಕೊಲೆ, ವ್ಯಭಿಚಾರ, ಹಲ್ಲೆಲೂಯಾ, ಮತ್ತೆ ಇನ್ನು ದೊಡ್ಡ ಕಾರ್ಯ, ಅದನ್ನೇ ನಾವು ತಪ್ಪು ಅಂದ್ಕೊಂಡಿರೋದು, ಅದೇ ಪಾಪ ಅಂದ್ಕೊಂಡಿರೋದು. ಇಲ್ಲ, ಈ ಥರ ಸಣ್ಣ ಕಾರ್ಯಗಳು ಕೂಡ, ಹೆಮ್ಮೆ ಅನ್ನೋದು ನಾವು ಎಷ್ಟೋ ಬಾರಿ ಹೆಮ್ಮೆ ಪಟ್ಟಿರ್ತೀವಿ, ಗರ್ವ ಪಟ್ಟಿರ್ತೀವಿ, ಆದರೆ ಅದು ತಪ್ಪು ಅಂತ ಅನಿಸೇ ಇರೋದಿಲ್ಲ. ಆದರೆ ನೋಡ್ರಿ, ಆ ದಿನ ಮನಸ್ಸೇ ಒಂದು ಅರಸುತನ ಕಳ್ಕೊಳ್ಳೋದಕ್ಕೆ, ಅವನು ಬಾಬೆಲ್ಗೆ ಒಯ್ಯಲ್ಪಡೋದಕ್ಕೆ, ಸೆರೆಮನೆಗೆ ಹಾಕಲ್ಪಡೋದಕ್ಕೆ, ಬೇಡಿಗಳಿಂದ ಕಟ್ಟಲ್ಪಡೋದಕ್ಕೆ ಈ ಸಣ್ಣ ಕಾರ್ಯವೇ ಏನಾಗಿತ್ತು? ಅಲ್ಲೇ ತಡೆಯಾಗಿತ್ತು. ಆದ್ದರಿಂದ ಈ ಸಣ್ಣ ವಿಷಯ ಅಂತ ನೀವು ಯಾರು ಅಸಡ್ಡೆ ಮಾಡಬೇಡಿ, ನಿರ್ಲಕ್ಷಿಸಬೇಡ್ರಿ. ದಯವಿಟ್ಟು ನಮ್ಮಲ್ಲಿ ಆ ರೀತಿ ಹೆಮ್ಮೆ ಇರೋದಾದರೆ ನಮ್ಮನ್ನು ನಾವೇ ಶೋಧಿಸಿ ಪ್ರಾರ್ಥನೆ ಮಾಡಿ, ನಮ್ಮನ್ನ ಸಂಪೂರ್ಣ ಕರ್ತನಲ್ಲಿ ಬಿಟ್ಟುಕೊಟ್ಟು ನಾವು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡೋಣ. ಖಂಡಿತ ತಕ್ಕ ಕಾಲದಲ್ಲಿ ದೇವರು ನಮ್ಮನ್ನು ಹೆಚ್ಚಿಸ್ತಾರೆ. ಯಾರ ಮುಂದೆ ಹೆಚ್ಚಿಸ್ಬೇಕು, ಎಲ್ಲಿ ಹೆಚ್ಚಿಸ್ಬೇಕು, ನಿಮ್ಗೆ ಏನು ಮಾಡಬೇಕು, ಅವರು ಎಲ್ಲ ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ. ಖಂಡಿತ ಆ ಯೋಜನೆ ನಮ್ಮ ಜೀವನದಲ್ಲಿ ಕಡ್ಡಾಯವಾಗಿ ನಡೀತಾರೆ. ಹಲ್ಲೆಲೂಯಾ. ಕರ್ತನ ತಾನೇ ಪ್ರಿಯರೇ, ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮನ್ನು ಕೂಡ ದೇವರು ಈ ವಾಕ್ಯಗಳ ಮೂಲಕ ಬಹಳವಾಗಿ ಆಶೀರ್ವದಿಸಲಿ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇಲೆ ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಒಂದು ಕ್ಷಣ ನಿಮ್ಮ ಕುಟುಂಬ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ಬರುವ ದಿನಗಳಲ್ಲಿ ಈ ಸೇವೆ ಅನೇಕರಿಗೆ ಹೋಗಿ ತಲುಪಲಿ. ಇದರ ಮೂಲಕ ಅನೇಕರು ರಕ್ಷಣೆ ಹೊಂದಲಿ. ಬರುವ ದಿನಗಳಲ್ಲಿ ಈ ಸೇವೆ ಮೂಲಕ ಅನೇಕರು ಯೇಸುವಿನ ಪ್ರೀತಿಯನ್ನು ರುಚಿ ನೋಡಲಿ. ದೇವರ ಬರೋಣಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ, ಅನೇಕರನ್ನು ಸಿದ್ಧ ಮಾಡೋಣ. ದೇವರ ನಾಮಕ್ಕೆ ನಾವು ಎಲ್ಲ ಮಹಿಮೆಯನ್ನು ಸಲ್ಲಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.